ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಿಶೀಸ್ ಕಿಚನ್. ಇವತ್ತು ನನ್ನ ಕಿಚನಲ್ಲಿ ದಿಢೀರ್ ಅಂತ ಮಸಾಲೆ ವಡೆ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು ಚಿಕ್ಕ ಗ್ಲಾಸಲ್ಲಿ ನಾನು ಕಡಲೆಬೇಳೆನ ಸ್ವಲ್ಪ ಬಿಸಿಯಾಗಿರೋ ನೀರಲ್ಲಿ ನೆನೆ ಹಾಕೊತೀನಿ. ತಕ್ಷಣ ಮಾಡ್ಕೊಬೋದು. 1 hour 2 hour ಬೇಕಾಗಿಲ್ಲ. ನೆನೆ ಹಾಕಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಪುದೀನ, ಕರಿಬೇವಿನ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಚಿಟಿಕೆ ಸೋಡಾ ಮತ್ತು 1 ಸ್ಪೂನ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, 1 ಖಾರಕ್ಕೆ ಗ್ರೀನ್ ಚಿಲ್ಲೀಸು ಮತ್ತು 2 ಚಕ್ಕೆ, 1 3 ಪೀಸ್ ಲವಂಗ, ಸ್ವಲ್ಪ ಸೋಂಪು ಇದನ್ನು ಇಟ್ಕೊಂಡಿದ್ದೀನಿ. ಇಷ್ಟು ಬೇಕು ಮಸಾಲೆ ವಡೆಗೆ. ಇವಾಗ ಒಂದು ಜಾರ್ ತಗೊಂಡು ಇದನ್ನೆಲ್ಲ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ನಾನು ಗ್ರೀನ್ ಚಿಲ್ಲೀಸ್ನ ಕಟ್ ಮಾಡಿ ಸೇರಿಸಲ್ಲ, ಇದೇ ಥರನೇ ಸೇರಿಸ್ಕೊಳ್ಳೋದು. ಇದನ್ನಿಷ್ಟು ಜಾರಲ್ಲಿ ಸೇರಿಸ್ಕೊಂಡು ಸ್ವಲ್ಪ ಕಡಲೆಬೇಳೆನೂ ಇದ್ರಲ್ಲಿ ಸ್ವಲ್ಪ ಹಾಕ್ಕೊಂಡು, ಇಲ್ಲ ಅಂದರೆ ಇದು ಅಷ್ಟು ನೈಸ್ ಆಗಲ್ಲ, ಕಡಲೆಬೇಳೆ ಸೇರಿಸ್ಕೊಂಡಾಗ ನೈಸ್ ಆಗುತ್ತೆ. ಸ್ವಲ್ಪ ಸಾಲ್ಟ್ ಸೇರಿಸ್ಕೊಂಡು ಕಡಲೆಬೇಳೆನೂ ಸ್ವಲ್ಪ ಎತ್ತಾಕೊಂಡು ಒಂದು 1/2 hour ಆಗಿದೆ ನಾನು ನೆನೆ ಹಾಕಿ. ತಕ್ಷಣ ಮಾಡ್ಕೋಬೋದು. ಇಲ್ಲ ಗೆಸ್ಟ್ ಬಂದಾಗಲೂ ಸರಿ, ಇಲ್ಲ ನಮಗೆ ತಿನ್ನಬೇಕು ಅನ್ನಿಸ್ಲೂ ಸರಿನೇ ಮಾಡ್ಕೋಬೋದು. ನೋಡಿ ನೈಸಾಗಿ ಪೇಸ್ಟ್ ಮಾಡ್ಕೊಬಂದೆ. ಇವಾಗ ಮಿಕ್ಕಿದ ಕಡಲೆಬೇಳೆನ ಜಾರಲ್ಲಿ ಸೇರಿಸ್ಕೊಂಡು ರುಬ್ಕೊಂಡು ಬರೋಣ. ನಾನು ಕಮ್ಮಿ ಕ್ವಾಂಟಿಟಿನಲ್ಲಿ ಮಾಡ್ತಾಯಿದ್ದೀನಿ. ನಿಮಗೆ ಕ್ವಾಂಟಿಟಿ ಜಾಸ್ತಿ ಇದ್ದಾಗ ಈರುಳ್ಳಿ ಸೊಪ್ಪುಗಳೆಲ್ಲ ಜಾಸ್ತಿ ಸೇರಿಸ್ಕೊಳ್ಳಿ, ಗ್ರೀನ್ ಚಿಲ್ಲೀಸ್ ಎಲ್ಲ. ನೋಡಿ ಈ ಥರ ಕೋರ್ಸಾಗಿ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ. ಇವಾಗ ಒಂದು ಬೌಲಲ್ಲಿ ಇದನ್ನೆಲ್ಲ ಟ್ರಾನ್ಸ್ಫರ್ ಮಾಡಿಕೊಂಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋ ಸೊಪ್ಪು ಅದನ್ನೆಲ್ಲ ಇವಾಗ ಇದ್ರಲ್ಲಿ ಸೇರಿಸ್ಕೊಳ್ಳೋಣ. ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. 1 ಪಿಂಚು ಸೋಡಾ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಸೊಪ್ಪುಗಳು ಸೇರಿಸ್ಕೊಂಡು ಈರುಳ್ಳಿನೂ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಕಡಲೆಬೇಳೆ ಟೇಸ್ಟ್ ಇರುತ್ತೆ, ಅದಕ್ಕೆ ತಕ್ಕಂಗೆ ನೀವು ಈರುಳ್ಳಿ ಸೇರಿಸ್ಕೊಳ್ಳಿ. ಈರುಳ್ಳಿ ತುಂಬ ಜಾಸ್ತಿ ಆಗಿಬಿಟ್ರು ವಡೆ ಇದು ಅಲ್ಲಲ್ಲಿ ಬಿಟ್ಕೊಳ್ಳುತ್ತೆ. ನೋಡಿ ಇವಾಗ ನೀಟಾಗಿ ಕಲಿಸ್ಕೊಂಡು ಇವಾಗ ಚಿಕ್ಕ ಚಿಕ್ಕ ಬಾಲ್ ಮಾಡ್ಕೊತೀನಿ. ಬಾಲ್ ಥರ ಮಾಡಿಕೊಂಡು ಕೈಯಲ್ಲೇ ತಟ್ಬಿಟ್ಟು ಆಯಿಲಲ್ಲಿ ಬೇಯಿಸಿಕೊಳ್ಳೋಣ. ನೋಡಿ ಆಯಿಲ್ ಇಟ್ಕೊಂಡಿದ್ದೀನಿ. ಇವಾಗ ನಾನು ಬಾಲ್ ಒಂದು 12 ಆಗಿದೆ. ಒಂದು ಈ ಸೈಜಲ್ಲಿ ಇಟ್ಕೊಂಡಿದ್ದೀನಿ. ನಾನು ತಟ್ಟುವಾಗ ಸ್ವಲ್ಪ ಸೆಂಟ್ರಲ್ಲಿ ದಪ್ಪ ಇರುತ್ತೆ, ಸೈಡಲ್ಲಿ ಸ್ವಲ್ಪ ಫ್ಲಾಟ್ ಆಗಿರುತ್ತೆ. ನೋಡಿ ಸೆಂಟ್ರಲ್ಲಿ ದಪ್ಪ ಇರಬೇಕು. ಆ ಥರ ಇದ್ದಾಗಲೇ ನಿಮಗೆ ಮಸಾಲೆ ವಡೆ ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಮಾಡ್ಕೋಬೋದು. ಇಲ್ಲ ಯಾರಾದರೂ ಬಂದಾಗ ದಿಢೀರ್ ಅಂತ ಕೂಡ ನಾವು ಮಾಡ್ಕೋಬೋದು. ಸ್ವಲ್ಪ ಬಿಸಿನೀರಲ್ಲಿ ನೆನೆ ಹಾಕೊಂಡ್ರೆ ಸಾಕು. 1/2 hour ರೆಡಿ ಆಗಿಬಿಡುತ್ತೆ. 1 hour 2 hour ಬೇಕಾಗಿಲ್ಲ. ನೋಡಿ ಒಂದು 12 ವಡೆ ಆಗುತ್ತೆ. ನಾನು ನಿಮಗೆ ತೋರಿಸೋದಕ್ಕೆ ಅಂತ ಕಮ್ಮಿ ಕ್ವಾಂಟಿಟಿನಲ್ಲಿ ಮಾಡ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾಡ್ಕೊಳ್ಳಿ. ಅದಕ್ಕೆ ತಕ್ಕಂಗೆ ಮಸಾಲೆಗಳನ್ನ ಸೇರಿಸ್ಕೊಳ್ಳಿ. ಈರುಳ್ಳಿ ಸೊಪ್ಪುಗಳನ್ನೆಲ್ಲ, ಸಬ್ಸಿಗೆ ಸೊಪ್ಪಿದ್ರೆ ಚೆನ್ನಾಗಿರುತ್ತೆ. ಇವತ್ತು ಸೇರಿಸ್ತಾ ಇಲ್ಲ ಸೊಪ್ಪು. ನೋಡಿ ಈ ಥರ ತಟ್ಕೊಂಡು ಒಂದು 5 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ವಡೆ. ಈ ಕಡೆ ಒಂದು 3 ನಿಮಿಷ, ಆ ಕಡೆ ಒಂದು 2 ನಿಮಿಷ. ಕಲರ್ ಇರುವಾಗಲೇ ತೆಗಿರಿ, ತುಂಬ ಬ್ಲ್ಯಾಕ್ ಮಾಡಿಬಿಡ್ಬಿಡಿ. ತುಂಬ ಕ್ರಿಸ್ಪಿಯಾಗಿರುತ್ತೆ. ಅಕ್ಕಿ ಹಿಟ್ಟು ಸೇರಿಸೋದು ಕ್ರಿಸ್ಪಿಗೋಸ್ಕರ. ನೀವು ಮಾಡಿ ನೋಡಿಪ್ಪ, ದಿಢೀರಂತ ವಡೆ ರೆಡಿ ಆಗಿಬಿಡುತ್ತೆ. ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಪ್ಪ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆಯಿತಾ? ವಡೆ ಹೇಗಿದೆ ಅಂತ ತಿಳಿಸಿ. ಥ್ಯಾಂಕ್ ಯು.